ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಕ್ಯಾಮ್ರಾ ಒರೆಸ್ತೀನಿ. ಸೊ ಇದು ಬ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ. ಇವಾಗ ಸಡನ್ನಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವಿಷಯ ಏನಾಗಿದೆ ಅಂತಂದರೆ, ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ರ ಊರಿಂದ. ಸೊ ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಾ ಅಂತ ಡಿಸೈಡ್ ಮಾಡಿದ್ವಿ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅನ್ನೋ ಟೈಮಲ್ಲಿ ಇಲ್ಲಿ ಬಂದು ನೋಡಿದ್ರೆ ತುಂಬ ಜನ. ಇವತ್ತೇನೋ ಅಮಾವಾಸ್ಯೆ ಅಂತೆ, ಆಮೇಲೆ ಸಂಡೇ ಬೇರೆ, ತುಂಬ ಜನ. ಸೊ ಬೆಟ್ಟಕ್ಕೆ ಹೋಗೋಕ್ಕಂತೂ ಆಗಲ್ಲ ಅಂತ ಅಂದ್ಬಿಟ್ಟು ಸಡನ್ನಾಗಿ ನಾವು ಗಾಡೀಲಿ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಜನ ಅವರೇ ಚಾಮುಂಡಿ ಬೆಟ್ಟಕ್ಕೆ ಹೋಗೋರು. ಎಷ್ಟು ಬಸ್ ಬಂದ್ರು ರಶ್ಶು. ಏನೇನು ಅವ್ರಿಗೆ ಯಾವತ್ತು ಮೈಸೂರಿಗೆ ಬರಬಾರ್ದು ಅಂತ ಹೇಳ್ತಿದ್ವಿ. ರಶ್ ಎಲ್ಲ ನೋಡ್ಬಿಟ್ಟು ಇವಾಗ ಗಾಡೀಲಿ ಹೋಗ್ಬೇಕಲ್ವಾ. 400 ರೂಪಾಯಿ ಆಲ್ರೆಡಿ ಒಂದು ಗಾಡಿ ಬಂದಿದ್ವಿ. ಇವಾಗ ದರ್ಶನು, ಅಭಿ, ಯೋಗಿ ಎಲ್ಲ ಬಂದಿದ್ರಲ್ಲ. ದರ್ಶನ್ ಒಂದು ಗಾಡೀಲೇ ಬಂದಿದ್ದಂತೆ ಅವನು. ಬಟ್ ಗಾಡಿ ಕೊಟ್ಟು ಕಳಿಸ್ಬಿಟ್ನಂತೆ. ಗಾಡಿನ ಇಲ್ಲೇ ಇರಿಸ್ಕೊಂಡಿದ್ರೆ ಆಯ್ತಿತ್ತು. ಸೊ ಇವಾಗ ಅವರು ಮತ್ತೆ ಬಸ್ ಹತ್ಕೊಂಡು ಮೇಡ್ಕಳ್ಳಿಗೆ ಹೋಗ್ಬಿಟ್ಟು ಅವ್ರ ಮನೆಯಿಂದ ಗಾಡಿ ಎತ್ಕೊಂಡು ಬರೋ ಪ್ಲ್ಯಾನಲ್ಲಿ ಅವರೇ. ಏನು ಗೊತ್ತಾ, ನಾವು ಇಲ್ಲಿ ಇವಾಗ ಗಾಡಿನ ಪಾರ್ಕ್ ಮಾಡಿದ್ವಿ. ಸೊ ಆ ಗಾಡೀಲಿ 3 ಜನ ಹೋಗುವಂಥ ಐಡಿಯಾದಲ್ಲಿ. ಸೊ ಇವಾಗ 1 ಬೈಕ್ ಟ್ರಿಪಲ್ ರೈಡ್ ಅಷ್ಟೇ ನಡೆಯೋದು. ಈಗ 2 ಬೈಕಲ್ಲಿ 3 ಜನ ಹೋಗ್ತಾ ಇದ್ದೀವಿ. ಇವಾಗಿರೋ 1 ಬೈಕಲ್ಲಿ ನಾವು 3 ಜನ ಮೇಡ್ಕಳಿಗೆ ಹೋಗ್ತಾ ಇದ್ದೀವಿ. ಅವ್ರು 3 ಜನ ಬಸ್ ಹತ್ಕೊಂಡು ಹೋಗ್ತಾರೆ. ಮತ್ತೆ ಎಷ್ಟೊಂದು ವೆಯ್ಟ್ ಮಾಡಬೇಕು ಅವರಿಗೋಸ್ಕರ. ಇದು ವ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ. ಸಿಚುವೇಶನ್ ಹಿಂಗಾಗಿದ್ರಿಂದ ನಮ್ಮ ಜಾತ್ರೆ ಸಿಚುವೇಶನ್ನ ನಿಮಗೂ ತೋರ್ಸೋಕ್ಕೆ ಅಂತ. ನಮ್ಮ ಟೈಮು, ನಮ್ಮ ನಸೀಬ್ ಎಷ್ಟು ಖರಾಬಾಗಿದೆ ಅಂತ ನಿಮಗೆ ಗೊತ್ತಾಗ್ಬೇಕಲ್ವಾ. ಅದಕ್ಕೋಸ್ಕರ ನಮ್ಮ ಸಂಗೀತ ತುಂಬ ಖುಷಿಯಾಗಿದ್ಲು ಬೆಟ್ಟಕ್ಕೆ ಹೋಗೋದು ಅಂತ. ನಾನು 20 ಡೇಸಿಂದ ಅನ್ಕೊತಾ ಇದ್ದೆ ಹೋಗ್ಬೇಕು ಅಂತ. ಬಟ್ ತುಂಬ ರಶ್ ಇದೆ. ನಾವು ಹೋದ್ರೆ ದರ್ಶನ ಮಾಡೋಕ್ಕಾಗಲ್ಲ. ಆಂಟೀಸ್ ಇಬ್ಬರು ಮಾತಾಡ್ತವ್ರೆ, ಅಮಾವಾಸ್ಯೆ ಇವತ್ತು ಅಷ್ಟೇ. ಸೊ ಇವಾಗ ನಾವು ಅಲ್ಲಿ ಗೋಪಾಲ ಸ್ವಾಮಿಗೆ ಹೋಗ್ಬಿಟ್ಟು ಬರೋದು. ಗೋಪಾಲ ಸ್ವಾಮಿ ಅಂತಂದ್ರೆ ಆ ಗೋಪಾಲ ಸ್ವಾಮಿ ಬೆಟ್ಟ ಅಲ್ಲ, ಏನು ವೇಣುಗೋಪಾಲ ಸ್ವಾಮಿ. ವೇಣುಗೋಪಾಲ ಸ್ವಾಮಿ ಟೆಂಪಲ್ ತಾನೇ ಅದು. KRS ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ. ಅಲ್ಲಿಗೆ ಇವಾಗ ಗೋಪಾಲ ಸ್ವಾಮಿ ಅಂತಿದ್ದೀನಿ. ಎಲ್ಲ ಗುಂಡ್ಲುಪೇಟೆ ಅನ್ಕೊಂಡ್ಬಿಡ್ತೀರೇನೋ. ಅದಲ್ಲ ಗೈಸ್. ಇವಾಗ ಸಮಯ 11:20 ಆಗಿದೆ. ನೋಡೋದ ಇವಾಗ ನಾವು ಎಲ್ಲಿರ್ಬೇಕಿತ್ತು ಅಂತ ಅಂದರೆ ಹೊರಟಿರ್ಬೇಕಿತ್ತು. ಬಟ್ ಬ್ಲಾಗೆಲ್ಲ ಹಾಳು ಮಾಡ್ತವ್ರೆ. ಇಲ್ಲಿ ವೇಣುಗೋಪಾಲ್ ಏನಿದು ಒಂಟಿಕೊಪ್ಪಲ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ರು ದೇವ್ರನ್ನ. ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ. ದರ್ಶನ ಸಾಗದಾಗಾಯಿತು. ಸಂಗೀತ ಇದೆ ಫಸ್ಟ್ ನೋಡಿದಂತೆ ದೇವಸ್ಥಾನನ. ಸೊ ಇವಾಗ ನಾವು ಬಸವನಗುಡಿ ಮೋರ್ ಹತ್ರ ಹೋಗ್ಬೇಕು. ಆ ಮೋರ್ ಹತ್ರ ಅವರಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ನೋಡೋದ. ಮೋರ್ ಎಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ಫೋನೆಲ್ಲ ನೀರಾಗ್ಬಿಟ್ಟೈತೆ ಗಾಯ್ಸ್. ಬ್ಯಾಗಲ್ಲಿ ವಾಟರ್ ಪ್ರೂಫ್ ಬಂದಿದ್ದಂತೆ. ಏನಾಗಲ್ಲ. ಬ್ಯಾಗಲ್ಲಿ ವಾಟ್ರ್ ಬಾಟ್ಲು. ಈ ಒಂದು ಎಣ್ಣೆ ಇದೆಯಲ್ಲ, ಈ ಎಣ್ಣು ನೀರು ಕುಡಿದ್ಬಿಟ್ಟು ಮುಚ್ಚಳ ಕರೆಕ್ಟಾಗಿ ಹಾಕಿಲ್ಲ. ನೀರು ಎಲ್ಲೇಳು ಇಲ್ಲಿ ಕಾಲ ಹತ್ರ ಫುಲ್ ಹರ್ಕೊಂಡೋಗಿ ಇಲ್ಲಿ ತನಕ ಹೋಯ್ತೈತೆ ನೀರು. ಆಮೇಲೆ ನಾನು ಇದೀನಿ ಮುಟ್ಟಿದ್ರೆ ಇಷ್ಟೊಂದು ನೀರು ಅಂತ ಆಮೇಲೆ ಗೊತ್ತಾಗ್ತದೆ. ನಾನೇ ನಿಜನ ನನಗೆ ಅನ್ಕಡೆ ನನಗೆ ಗೊತ್ತಿಲ್ಲದೆ ಹೆಂಗೆ ಮಾಡ್ಕೊಂಬಿಟ್ಟೆ ನಾನು. ನಾವು ಇವಾಗ ಇಲ್ಲಿ ಮಜ್ಜಿಗೆ ಕುಡಿಯೋದ ಅಂತ ಅಂದ್ಬಿಟ್ಟು ಇಳ್ತಿದ್ದೀವಿ. ದರ್ಶನ್ ಅವರೆಲ್ಲ ಎಲ್ಲಿದ್ದೀರಾ ನೀವು, ಅಡ್ರೆಸ್ ಹೇಳಿ ಅಂತವ್ರೆ. ಹೋಟೆಲ್ ಅಂತ ಇದ್ದೀನಿ ಗೈಸ್. ಇದು ಹೋಟೆಲ್ ಅಂತ ಇಟ್ಟವ್ರೆ. ಹೋಟೆಲ್ ಹೆಸರು ಇನ್ನೇನು ಹೇಳಿ ನಾನು. ಯಾವ ಹೋಟೆಲು ಅಂತಾರೆ. ಹೋಟೆಲು ಮಜ್ಜಿಗೆನಾ. ಸೊ ನಂದಿನಿ ಪಾರ್ಲರಲ್ಲಿ ಮಜ್ಜಿಗೆ ತಗೊಂಡು ಹೋಟೆಲ್ ಎದುರುಗಡೆ ನಿಂತ್ಕೊಂಡು ಕುಡಿತಾ ಇದ್ದೀವಿ. ಇವಾಗ ನಾವು ಮತ್ತೆ ಬ್ರೇಕ್ ತಗೊಂಡು ಇಲ್ಲಿ ಮಾರ್ಕೆಟ್ ಒಳಗಡೆ ಬಂದಿದ್ದೀವಿ. ಯಾವ ಮಾರ್ಕೆಟ್ ಅಂತ ನನಗೂ ಗೊತ್ತಿಲ್ಲ. ಫೈನಲಿ ಒಂದು ಶಾಪಿಂಗ್ ಮಾಡಿದ್ದೀವಿ. ಖರ್ಜೂರ ತಗೊಂಡು ಇವಾಗ ಫುಲ್ಲು ಮಾರ್ಕೆಟ್ ರೌಂಡ್ ಹೊಡಿತಾ ಇದ್ದೀವಿ. ಟೊಮೊಟೊ ಹಣ್ಣು ತೊಳೆದ್ಬಿಟ್ಟೆ. ಅಲ್ಲಿ ಟೊಮೊಟೊ ಹಣ್ಣು ನಾವು ನೆಲ ನೋಡಲ್ಲಪ್ಪ. ನಾವು ತಲೆ ಎತ್ತಿ, ನಮ್ಗೆ ಯಾವತ್ತಿದ್ರೂ ತಲೆ ಎತ್ತಿ ನಡೆದು ಅಭ್ಯಾಸ. ಬ್ಯಾಕ್ ವಾಟರಲ್ಲಿ ತಿನ್ನೋಕ್ಕೆ ಸ್ನ್ಯಾಕ್ಸ್ ತಗೊಂಡಿದ್ದೀವಿ. KRS ಗೈಸ್. KRS ಅಲ್ಲಿ ಏನು ನೀರು ಬೀಳ್ತೈತಾ? ವೀಡಿಯೋದಲ್ಲಿ ನೀರು ಬೀಳ್ತಿರತ್ತೆ. ಮೇಲು ಪಟ್ಟೆ ಅಲ್ಲೆಲ್ಲಿ ಬೀಳ್ತದೆ ಬಟ್ಟೆ. ಅದು ಕಟ್ಟೆ. ಅದು ಕಟ್ಟೆ ಒಳಗಡೆಯಿಂದಾನೇ ನೀರು ಬರೋದು. ಆ ಕಟ್ಟೆ ಒಳಗಡೆಯಿಂದ ಅಲ್ಲಿ ನೀರು ಬರುತ್ತೆ. ಅದಿರೋದು ಆ ಸೈಡು. ಅದಲ್ವಾ ಇದು. ಅಲ್ಲಿ ನೋಡಿ 3 ಜನ ಹಿಂಗೆ
ಸಂಗೀತ ಚಪ್ರಿ ಅಂದ್ಬಿಡ್ತಾವಳೆ. ಇಲ್ಲ ಗೈಸ್, ನಮ್ಮ ಬಾಯಿ ಸೋದು. ನಮ್ಮ ಯಾವ್ದೋ ತಾತನ ಜೊತೆ ನಾವು ನಿಮ್ಗಿಂತ ಮುಂಚೆನೆ ಬಂದಿದ್ವಿ. ನಾವಲ್ಲಿ ಮಾರ್ಕೆಟಲ್ಲಿ ಸ್ನ್ಯಾಕ್ಸ್ ತಗೊಳಕ್ ಹೋಗಿದ್ವಿ. ಮಾರ್ಕೆಟಲ್ಲಿ ಕೋಡ್ಬಳೆ ತಾತ 3 ಬೀಡಿ ಸೇದ್ರಂತೆ. ನೋಡಿ ರೂಪನ ರೊಚ್ಚಿಗೆಲ್ಸ್ಬಿಟ್ಟವ್ರೆ. ಫುಲ್ ಸ್ಪೀಡ್ ಆಗೈತವಳೆ. ವಾವ್ ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ತಗೋಸ್ಕೊಳ್ಳೋದ? ಯಾರು ಇಲ್ಲ ತೆಗಿಯೋರು. ವಾವ್ ಇದ್ರ ತರ ಐತಲ್ವಾ. ಹಾಯ್, ಆ ಕಡೆಯಿಂದ ಹೋಗ್ಬೋದಲ್ಲ. ನೋಡಿ ಗೈಸ್, ನಾವು ಈ ಸ್ಕೂಟಿ ಪೆಪ್ ಇಟ್ಕೊಂಡೆ ಹಿಂಗೆ. ಏನೇನಿದ್ರು ಬುಲೆಟ್ ಇದ್ಬಿಟ್ಟಿದ್ರೆ, ಬುಲೆಟ್ ಅಲ್ಲ ಒಂದು ಕಾರ್ ಇದ್ದಿದ್ರೆ, ಇನ್ನು ಕಾರ್ ಇದ್ದಿದ್ರೆ ಇಲ್ಲೇ ಹಾರಿಸ್ತಾ ಇದ್ದಿದ್ದು. ಅಯ್ಯೋ ಎಷ್ಟು ಸಕ್ಕತ್ತಾಗಿ ಅನಿಸ್ತೈತಲ್ಲ. ಒಳ್ಳೆ ಒಟ್ಟು ನಾವಿಲ್ಲಿ 4ನೇ ಕಡೆ ಹೋಯ್ತಾರೆ. ಕರೆಂಟ್ ಹಾಕಿರ್ತಾರೆ. ಆಮೇಲೆ ನಿನ್ ಬ್ಲಾಗ್ ನಾನು ಮಾಡ್ಬೇಕು. ಕರೆಂಟ್ಗೆ ಸಿಕ್ಕಾಕೊಂಡ್ಬಿಟ್ಲು ಅಂತ. ನಿನ್ನ ಮನೆಗೆ ಎಷ್ಟನೇ ಕಡೆ ಇಳಿತಾ ಇರೋದು ನಾವಿದು? 3 ಮಾರ್ಕೆಟು, ಮಜ್ಜಿಗೆ, ಅಲ್ಲೊಂದು, ಇದು 4. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ನೀರು ಇಲ್ಲಿ ತನಕ ಇತ್ತು. ಇಲ್ಲಿ ತನಕ ಬಂದಿತ್ತು ನೀರು. ಇಷ್ಟಿತ್ತು ನೋಡಿ. ಇವಾಗ ನೀರೇ ಇಲ್ಲ. ಹಸು ನೋಡಿ ಈಜು ಹೊಡಿತೈತೆ ಹೋಗ್ಬಿಟ್ಟು. ಚಿಲ್ ಮಾಡ್ತಾ ಇದೆ. ಕಾಲು ಸುಡ್ತೈತೆ. ಇನ್ನೇನು ಮಾಡಲಿ, ಸುಡಿಸ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿ ಸುಡ್ತಿಲ್ವಾ? ಇಲ್ಲೂ ಸುಡ್ತೈತೆ, ಅಷ್ಟಿಲ್ಲ. ಕರೆಕ್ಟು ಸುಡ್ತಿಲ್ಲ. ಏನು ಹಾಕೋರಿ ಇಲ್ಲಿ? ಇಲ್ಲಿ ಸುಣ್ಣ. ಓಕೆ, ನಮ್ಮ ಕಂಡ ಗೊತ್ತಿಲ್ಲ. ಈ ದೇವಸ್ಥಾನಕ್ಕೆ ಬಂದು ಇಳಿದಿದ್ದೀವಿ. ಆ್ಯಕ್ಚುಲಿ ಜನ ತುಂಬ ಇದ್ದಾರೆ. ಆಮೇಲೆ ಇನ್ನೇನಪ್ಪ ಅಂತ ಅಂದರೆ ಅಷ್ಟೇ ಕಾಲು ಸುಡ್ತೈತೆ. ನಮ್ಮ ಅಂಕಲ್ ಇದೆ. ಇದು ಕಲ್ಲಿನ ರಥ. ಜ್ಯೂಸ್ ಕುಡಿತಿದ್ವಿ. ಉಕ್ಕುಡು ರೋಡಿಂದ ಇವಾಗ ಹೋಯ್ತಾ ಇರೋದು ನಾವು. ಎಷ್ಟು ಜನ ಅವರೇ ನೋಡಿ, ಅಪ್ಪ ಭಯಂಕರ ಜನ. ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ನಿಮಿಷ ದೇವಸ್ಥಾನದಲ್ಲಿ ಊಟ ಮಾಡ್ತಾ ಇದ್ದೀವಿ. ಆಂಟಿ ನೀರಲ್ಲಿ ಏನೋ ಹುಡುಕ್ತಾ ಇದ್ರೆ, ಇವನು ಹೋಗೋ ಕಾಪಾಡೋ ಅಂತ. ನಾವು ಇವಾಗ ನಿಮಿಷಾಂಬ ದೇವಸ್ಥಾನದಿಂದ ಅದ್ಯಾವುದೋ ಗೋಸಾಯಿಗೆ ಹೋಗ್ತಾ ಇದ್ದೀವಿ. ಗೋಸಾಯಿ ಘಾಟ್, ಅಲ್ಲಿ ಶೂಟಿಂಗ್ ಪ್ಲೇಸ್ ಅಂತೆ ಅದು. ಸೊ ರೂಟ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಎಷ್ಟೊಂದು ಶೂಟಿಂಗ್ ಎಲ್ಲ ಮಾಡೋರಲ್ಲ. ಜಗ್ಗೇಶ್ದು ಮತ್ತು ರವಿಚಂದ್ರನ್ ಅವರು ಒಂದು ಸಿನಿಮಾ ಮಾಡೋರಲ್ಲ, ಅದು ಶೂಟಿಂಗ್ ನಡೆದೈತಲ್ಲ ಅದು. ಆಮೇಲೆ ರೆಡಿಮೇಡ್ ಗಂಡ ಮೂವಿ ಶೂಟಿಂಗ್ ಎಲ್ಲ ಮಾಡೋರಂತೆ ಇಲ್ಲಿ. ಸಂಗೀತಂಗೆ ನೀರಲ್ಲಿ ಶಂಖ ಸಿಕ್ಕಿದೆ. ತಗೋ. ನೀರಲ್ಲಿ ಸಿಗ್ಲಿಲ್ವಾ? ಊಟ ಹೆಂಗಿತ್ತು ಪಟ್ನ? ಸಕ್ಕತ್ತಾಗಿತ್ತು. ಏನೇ ಆದ್ರೂ ದೇವಸ್ಥಾನದ ಊಟದ ಮುಂದೆ ಯಾವುದೂ ಇಲ್ಲ. ನಾವು ಇದೇ ಫಸ್ಟ್ ಟೈಮ್ ನಿಮಿಷಾಂಬ ದೇವಸ್ಥಾನದಲ್ಲಿ ಊಟ ಮಾಡಿದ್ದು. ಇಲ್ಲಿ ರೆಡಿಮೇಡ್ ಗಂಡ ಮೂವಿ ಎಲ್ಲ ಶೂಟಿಂಗ್ ಮಾಡೋರಂತೆ. ಸಕ್ಕತ್ತಾಯ್ತಾನ? ನೀರು ಸೌಂಡ್ ಅಂತೂ ಸಕ್ಕತ್ತಾಗಿ ಕೇಳಿಸ್ತೈತೆ. ನೀರು ಸೌಂಡ್ ಈ ಸೈಡೆಲ್ಲ ಏನಿಲ್ಲ, ಲೋಮಾಗಿ ಮಾಡ್ತಾರೆ ಅನ್ಸುತ್ತೆ. ಇಲ್ಲಿಗೆ ಗಣೇಶ ದೇವಸ್ಥಾನ. ನಾವೇನು ಆರ್ಡರ್ ನಮ್ಮ ಹತ್ರನೇ ಬರ್ತಿಲ್ಲ ಅವರು. ನಾವು ಹೋಗಿ ಅಲ್ಲೇ ನಿಂತಿದ್ದೀವಿ, ಆರ್ಡರ್ ರೆಸ್ಪಾನ್ಸ್ ಇಲ್ಲ, ಬೆಲೆನೇ ಇಲ್ಲ. ನೋಡಿ ಒಬ್ಳೆ 2 ಐಸ್ ಕ್ರೀಮು, ಏನಿದು ಪಿಸ್ತಾ ಮತ್ತು ಚಾಕ್ಲೇಟು 2 ತಿಂತಾವಳೆ. ಏನು ನೀನೇನು ಕೆಲ್ಸಕ್ಕೆ ಹೋಗ್ತೀರಿ? ನೀನೇನು ಮೋಸ ಮಾಡಕ್ಕೆ ಕೆಲಸಗಾರರಿಗೆ ಮೋಸ ಮಾಡ್ತಿದ್ದಾನೆ. ಅದೇನು ಮೋಸ ಅಂತ ಹೇಳಲ್ಲ. ಆದರೆ ನೋಡಿ ಇವಾಗ 2 ವರ್ಷ ಮಾಡೋ ಮಾಡಿಗೆ ಬಂದಿದ್ದು ಕರೆಕ್ಟಾಗಿ ಹಾರಿಸ್ಕೊಂಡು ಕೊಟ್ಟೋರಿ ಆ ಜನಕ್ಕೆ. ರೆಸ್ಟೋರೆಂಟ್ ಅವರು ಅಬಿಗೆ ಹಾಕ್ರಂತ ಹಾಕ್ಬಿಟ್ಟು ಕೊಟ್ಟವ್ರೆ ಸಾಸ್ಗೆ. ರೆಸ್ಟೋರೆಂಟ್ ಅವರು ನೋಡಿ ನಮ್ಗೆ ಹೆಂಗೆ ಹಾಕ್ಕೊಟ್ಟವ್ರೆ. ಅವನೇ ಹಾಕೋಬಿಟ್ಟು ಒಂದು ಕಟ್ಟಿಂಗ್ ನೋಡಿ ಈಗ ಹೆಂಗೈತೆ. ಚಾಮುಂಡಿ ಬೆಟ್ಟಕ್ಕೆ ಬಂದು ಇಳಿದಿದ್ದೀವಿ. ಇವಾಗ ಸಮಯ 6:45 ಅನಿಸುತ್ತೆ. ಇವಾಗ ಚಾಮುಂಡಿ ಬೆಟ್ಟನ ನೋಡಿಕೊಂಡು
ನಮ್ಮ ಈ ಒಂದು ದಿನದ ಟ್ರಿಪ್ಪನ್ನು ಮುಗಿಸೋದು, ಮುಕ್ತಾಯಗೊಳಿಸೋದು ಅಷ್ಟೇ. ಎಲ್ಲರೂ ಒಳ್ಳೆ ಹುಚ್ಚರು ಥರ ಆಗ್ಬಿಟ್ಟಿದ್ದೀವಿ. ಸೊ ಎಲ್ಲೆಲ್ಲಿ ಹೋಗಿದ್ವಿ ನಾವು? ಫಸ್ಟು ಎಲ್ಲಿಗೆ ಹೋಗಿದ್ವಿ? ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಅದಾದಮೇಲೆ ಫಸ್ಟು ಇದು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ನಾವು, ಒಂದು ದೇವಸ್ಥಾನಕ್ಕೆ ಅಲ್ಲಿ ಒಂಟಿಕೊಪ್ಪಲ ಹತ್ರ ಅದು. ಆಮೇಲಿಂದ ವೇಣುಗೋಪಾಲ ಸ್ವಾಮಿ, ಆಮೇಲಿಂದ ಗಂಜಾಮ್ಗೆ ಹೋಗ್ಬಿಟ್ಟು ಅಲ್ಲಿ ಇನ್ನೊಂದು ಶೂಟಿಂಗ್ ಪ್ಲೇಸ್ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಗಂಜಾಮಲ್ಲ ಅದು, ಇವಾಗ ಗೋಸಾಯಿ ಘಾಟ್. ಹಾಂ, ಇವಾಗ ಫಸ್ಟು ಗಂಜಾಮು ಅದು ನಿಮಿಷಂಬ, ಆಮೇಲೆ ಗೋಸಾಯಿ ಘಾಟ್, ಇವಾಗ ಚಾಮುಂಡಿ ಬೆಟ್ಟ. ಅಲ್ಲೇನೋ ತಿನ್ಬಿಟ್ಟು ನೋಡಿ ಎಷ್ಟು ಓಡಾಡಿದ್ವಿ. ಆಮೇಲೆ ಅದಕ್ಕಿಂತ ಮಧ್ಯದಲ್ಲಿ ಗ್ಯಾಪಲ್ಲಿ ಏನೇನೇನೇನೋ ತಿನ್ಕೊಂಡೆಲ್ಲ ಬಂದ್ವಿ. ನೋಡಿ ನಮ್ಮ ಮೈಸೂರಲ್ಲಿ ಎಷ್ಟೆಲ್ಲ ಪ್ಲೇಸಸ್ ಇದ್ದಾವೆ ನೋಡೋಕ್ಕೆ ಅಂದರೆ ಒಂದಿನದಂತೂ ಮುಗಿಸೋಕ್ಕೆ ಆಗಲ್ಲ. ನಾವು ಆದ್ರೆ ಇಷ್ಟು ನೋಡಿದ್ದೀವಲ್ಲ ನಾವು ಒಂದಿನದಲ್ಲಿ. ಸೊ ಬನ್ನಿ ಬೆಟ್ಟಕ್ಕೆ ಹೋಗೋಣ. ನನಗೆ ಚಾಮುಂಡಿ ಬೆಟ್ಟದಲ್ಲಿ ತುಂಬ ಹತ್ತಿರವಾದ ಸ್ಥಳ ಅಂದರೆ ಇದು ಗೈಸ್. ನಿನಗೂ ಇದೆ ತಾನೆ? ನಮಗಿದೆ ಒಂಥರ, ನಿನಗೂ ಅದೇ ತಾನೆ? ಆಬ್ಜೆಕ್ಟ್ ಸ್ಕೂಟ್ರನ್ನ ಆಟೋ ಮೇಲೆ ಇಟ್ಕೊಂಡು ಓಡಿಸ್ಕೊಂಡೆ ಬಂದ್ಬಿಟ್ಟವನೆ, ಸ್ಕೂಟ್ರಲ್ಲೇ ಕರ್ಕೊಬಂದ್ಬಿಟ್ಟವನೆ ಆಟೋನ. ಚೆನ್ನಾಗಿ ಕಾಣಿಸ್ತೈತೆ. ನಾನು ಚಿಕ್ಕವಳಿದ್ದಾಗ ಚಾಮುಂಡಿ ಬೆಟ್ಟದಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದೆ, ಅದೊಂದು ದೊಡ್ಡ ಕತೆ. ಅವ್ರಿಗೆ ಕೋತಿಗಳು ಕಾಣಿಸ್ತಿಲ್ಲ ಅಂದರೆ ನೀನೇ ಇದೆಯಲ್ಲ ಅಂತ. ನೋಡಿ ನೋಡಿ ಚಾಮುಂಡಿ ಬೆಟ್ಟದಲ್ಲಿ ಲೈಟೆಲ್ಲ ಹಾಕ್ತವ್ರೆ. ಚೆನ್ನಾಗಿರುತ್ತೆ. ಇವಾಗ ಕೂಡ ನಮಗೆ ಗೊತ್ತಾಯ್ತಲ್ಲ. ಇದು ನಮ್ಮ ಲಾಸ್ಟ್ ಸ್ನ್ಯಾಕ್ಸು. ನೋಡಿ ಎರಡೆರಡು ತಿಂತಾಳೆ ಅವಳು. ಏನೇ ತಗೊಂಡ್ರೆ ಎರಡೆರಡು ತಗೊಂಡು ತಿನ್ನೋದು ಗೈಸ್. ನಾವು ಇಲ್ಲಿ ಸಬರಲ್ಲಿ ಓಡಾಡ್ತಿದ್ದೀವಿ. ಯೋಗಿಗೆ ಬಸ್ ಹತ್ತಿಸ್ಬಿಟ್ಟು ಮನೆಗೆ ಕಳ್ಸೋಣ ಅಂತ. ನೋಡ್ರಿ ಇಲ್ಲಿ ಯೋಗಿನೇ ಕಾಣಿಸ್ತಾ ಇಲ್ಲ, ಬಸ್ಸು ಇಲ್ವಂತೆ. ಸೊ ಗೊತ್ತಿಲ್ಲ ಏನು ಮಾಡ್ತಾರಂತ. ಎಲ್ಲರೂ ಹೊರಡ್ತವ್ರೆ ಇವಾಗ. ಬಾಯಿಳು ಬಾಯಿಳು. ಇಲ್ಲಿ ಸಿಕ್ಕುತ್ತಾ ಕೇಳು.